ವಾಟರ್ ಮೇನ್ ಮೇಲೆ ಬಿಜೆಪಿ ಮುಖಂಡನು ಹಲ್ಲೆ ಮಾಡಿರುವಂತದ್ದು ಆನೇಕಲ್ನ ಕೋನಸಂದ್ರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ವಾಟರ್ ಮ್ಯಾನ್ ಮಹದೇವಯ್ಯ ಎಂಬುವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಅಂತ. ಮಹದೇವಯ್ಯನ ಹೊಟ್ಟೆ ಹಾಗೆ ಮರ್ಮಾಂಗಕ್ಕೆ ಹಲ್ಲೆ ನಡೆಸಿರುವಂತದ್ದು ಬಿಜೆಪಿ ಮುಖಂಡ ನವೀನ್ ಜೊತೆ ಸೇರ್ಕೊಂಡು ಚೇತನ್ ಎಂಬಾತನಿಂದಲೂ ಕೂಡ ಮಹದೇವಯ್ಯನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಬಿಜೆಪಿ ಮುಖಂಡ ನವೀನ್ ಹಾಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಆಪ್ತ ಇವರು. ಪೈಪ್ಲೈನ್ ಒಡೆದು ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ನಡೆದಿದೆ. ನವೀನ್ ಹಾಗೆ ಚೇತನ್ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯೆಯ ಪುತ್ರರು ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ. ಇದರಿಂದ ನನಗೆ ರಕ್ಷಣೆ ಕೊಡಿ ಅಂತ ವಾಟರ್ ಮ್ಯಾನ್ ದೂರನ್ನ ದಾಖಲು ಮಾಡಿರುವಂಥದ್ದು. ಜಿಗಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಗಮನಿಸಬಹುದು ಚಿತ್ರದಲ್ಲಿ ಪೈಪ್ ಲೈನ್ ಒಡೆದಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ನಡೆದಿದೆ. ವಾಟರ್ ಮ್ಯಾನ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಬಿಜೆಪಿ ಮುಖಂಡ. ಇನ್ನು ಜೊತೆಗೆ ಆತನ ಮತ್ತೊಬ್ಬ ಸ್ನೇಹಿತ ಕೂಡ ಸೇರ್ಕೊಂಡು ಹಲ್ಲೆಯನ್ನ ನಡೆಸಿರುವಂತದ್ದು. ಆನೇಕಲ್ನ ಕೋನಸಂದ್ರ ಗ್ರಾಮದಲ್ಲಿ ಘಟನೆ. ಮಾತಿಗೆ ಮಾತು ಬೆಳೆದು ತದನಂತರ ಅದು ಜಗಳವಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಅದು ಅಲ್ಲದೆ ವಾಟರ್ ಮ್ಯಾನ್ ಮಹದೇವಯ್ಯ ಅವರ ಮೇಲೆ ಪ್ರಾಣ ಬೆದರಿಕೆ ಇದೆ, ನನಗೆ ರಕ್ಷಣೆಯನ್ನ ಕೊಡಿ ಅಂತ ರಕ್ಷಣೆಯನ್ನ ಕೋರಿ ಈಗ ದೂರು ದಾಖಲು ಮಾಡಿರುವಂತದ್ದು. ಮಹದೇವಯ್ಯನವ ಮರ್ಮಾಂಗಕ್ಕೆ ಹಾಗೆ ಹೊಟ್ಟೆಗೆ ಹಲ್ಲೆ ಮಾಡಿದ್ದಾರೆ. ಅದಾದ ನಂತರವಾಗಿ ನವೀನ್ ಜೊತೆ ಚೇತನ್ ಎಂಬಾತನು ಕೂಡ ಸೇರ್ಕೊಂಡು ಈ ಹಲ್ಲೆಯನ್ನ ಮಾಡಿರುವಂತದ್ದು. ಸದಸ್ಯೆಯ ಪುತ್ರ, ಇವರಿಬ್ರು ಕೂಡ ಪುತ್ರರು, ಗ್ರಾಮ ಪಂಚಾಯತಿ ಸದಸ್ಯರ ಪುತ್ರರು. ಇತ್ತೀಚೆಗೆ ಅಧಿಕಾರ ಇದೆ, ದರ್ಪವನ್ನ ತೋರಿಸುವಂತವ್ರು ಜಾಸ್ತಿ ಜನ ಆಗಿದ್ದಾರೆ. ಮಾತಿನಲ್ಲಿ ಮುಗಿಸುವಂತದ್ದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಅಂದಮೇಲೆ ಬಿಜೆಪಿಯ ಮುಖಂಡನಿಗೂ ಸ್ವಲ್ಪ ಅರಿವಿರಬೇಕಾಗಿತ್ತು. ಅಧಿಕಾರದ ದರ್ಪ ಏನ್ ಬೇಕಾದ್ರೂ ಕೂಡ ಮಾಡಿಸುತ್ತೆ. ಇಲ್ಲಿ ವಾಟರ್ ಮ್ಯಾನ್ ಮೇಲೆ ಕೈ ಮಾಡುವ ಹಂತಕ್ಕೆ ಹೋಗುವಂಥದ್ದು ಸರಿಯಲ್ಲ. ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳ ಈ ಒಂದು ನಡೆಯನ್ನ ಖಂಡಿಸಲೇಬೇಕಾಗತ್ತೆ. ಮುಖಂಡರಾದ್ರೇನು, ಕಾರ್ಯಕರ್ತರಾದ್ರೇನು, ಸಾಮಾನ್ಯ ಜನರ ಜೊತೆ ನಡೆದುಕೊಳ್ಳುವ ರೀತಿನೇ ಬೇರೆ ಇರಬೇಕು. ಅದನ್ನ ಬಿಟ್ಟು ದರ್ಪ ದಬ್ಬಾಳಿಕೆಯನ್ನ ಮಾಡಿದ್ರೆ ಇದೇ ರೀತಿ ಆಗೋದು. ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಪೈಪ್ ಲೈನ್ ಹೊಡೆದ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಅವರ ಮೇಲೆ ಕೈ ಎತ್ತುವಂಥದ್ದು ಎಷ್ಟು ಸರಿ? ಹೊಟ್ಟೆ ಮರ್ಮಾಂಗಕ್ಕೆ ಅಕಸ್ಮಾತ್ ಏನಾದ್ರೂ ಬೇರೆ ರೀತಿಯಾಗಿ ಏಟು ಬಿದ್ದು ಏನಾದ್ರೂ ಜೀವನೇ ಹೋಗಿದ್ರೆ ಏನ್ ಗತಿ? ಮಾತನಾಡೋದಕ್ಕಿಂತ ಮುಂಚೆ, ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ ಸ್ವಲ್ಪ. ಈಗ ಸದ್ಯಕ್ಕೆ ನನಗೆ ಪ್ರಾಣ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇರೋದ್ರಿಂದ ನನಗೆ ರಕ್ಷಣೆಯನ್ನ ಕೊಡಿ ಅಂತ ದೂರು ದಾಖಲಿಸಿದ್ದಾರೆ.